ಫೋನ್ ಮುಟ್ಟಕ್ಕೆ ಭಯ ಆಗುತ್ತೆ ರಮೇಶ್. ಆನ್ ಮಾಡಂಗಿಲ್ಲ, ಕಾಲ್ಸ್ ಮೇಲೆ ಕಾಲ್ಸ್, ಎಲ್ಲ ಅದೇ ಪ್ರಶ್ನೆ. ದಿನ ರಾತ್ರಿ ಮಲ್ಗೋಕ್ ಮುಂಚೆ ಮರುದಿನ ಏನೇನ್ ಕೆಲಸಗಳು ಮಾಡಬೇಕು ಅಂತ ಮೊದಲೇ ಸ್ಕೆಡ್ಯೂಲ್ ಮಾಡಿ ಇಡ್ತಿದ್ದೆ. ಆದ್ರೆ ಈಗ ನೆನ್ನೆ ನಡೆದದನ್ನೆಲ್ಲ ನೆನ್ಸ್ಕೊಂಡ್ರೆ ಯಾಕಾದ್ರೂ ಬೆಳಗಾಗುತ್ತೋ ಅನ್ಸ್ತಾ ಇದೆ. ನೀವೇ ನೋಡ್ತಿದ್ದೀರಲ್ಲ, ಫೋನ್ ಮೇಲೆ ಫೋನ್ ಬರ್ತಾ ಇದೆ. ಅದಕ್ಕೆ ನಾನು ಅಷ್ಟೇ ಸ್ವಿಚ್ ಆಫ್ ಮಾಡಿ ಇಟ್ಬಿಟ್ಟಿದ್ದೀನಿ. ಕಾಲ್ ರಿಸೀವ್ ಮಾಡಿದ್ರೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗಲ್ಲ. ಇನ್ಮೇಲೆ ನಾವ್ ಎಲ್ಲೇ ಹೋದ್ರು ಎಲ್ರೂ ಇದೇ ಪ್ರಶ್ನೆ ಕೇಳ್ತಾರೆ. ನಾವ್ ನೆಮ್ಮದಿಯಾಗಿ ತಲೆ ಎತ್ಕೊಂಡು ಓಡಾಡೋ ಕಾಲ ಮುಗ್ದು ಹೋಯ್ತು ರಮೇಶ್. ಒಂದ್ ರಾತ್ರಿ ಕಳೆಯೋಷ್ಟಲ್ಲೇ ಜೀವನನೇ ಸಾಕ್ ಅನ್ಸ್ತು. ಯಾಕೆ ಹಾಗೆಲ್ಲ ಮಾತಾಡ್ತೀಯ? ನೋಡು, ಜನಕ್ಕೆ ಇದೆಲ್ಲ ನೆನಪಿರೋದು ಇಂಥದ್ದೇ ಇನ್ನೊಂದು ವಿಷಯ ಬರೋದು ಅಷ್ಟೇ. ಡೋಂಟ್ ವರಿ, ಎಲ್ಲ ಸರಿ ಹೋಗುತ್ತೆ. ದಿಸ್ ಟು ಶಲ್ ಪಾಸ್. ಏನು, ನನ್ಗಂತೂ ಹೋಪ್ಸೇ ಇಲ್ಲ. ಈ ಮದ್ವೆ ನಡೆಯೋದು ಬೇಡ ಅಂತ ಎಷ್ಟೇ ಕಷ್ಟಪಟ್ರು ಎಲ್ಲ ನನ್ನ ಕೈ ಮೀರಿ ಹೋಯ್ತು. ಕಡೆ ಪಕ್ಷ ಕಮಲಿನ ಕಾಲೇಜಿಗೆ ಕಳ್ಸೋದ್ ಬೇಡ ಅಂತ ನಾನು ಹೇಳಿದಾಗ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿದಿದ್ರೆ ಇವತ್ತು ಈ ದಿನ ಬರ್ತಾನೆ ಇರ್ಲಿಲ್ಲ. ಇವತ್ತು ಹೀಗಾಗಿರೋದಕ್ಕೆ ಪರೋಕ್ಷವಾಗಿ ನೀವು ಮತ್ತು ರಿಷಿನೂ ಕಾರಣನೇ. ಆದ್ರೆ ಅದ್ರ ಫಲ ಅನುಭವಿಸ್ತಾ ಇರೋದು ಮಾತ್ರ ನಾನು. ಏನಕ್ಕೆ ಪದೇ ಪದೇ ಫೋನ್ ಮಾಡ್ತಿದ್ಯಾ? ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಿನ್ನೆ ಅಷ್ಟು ಬೈಸ್ಕೊಂಡು ನಾನು ಒಂದು ಮಾತಾಡದೆ ಹೋದಾಗ ನಿಂಗೆ ಅರ್ಥ ಆಯ್ತು ಅಂತ ಅನ್ಕೊಂಡೆ. ಬಟ್ ಚಿನ್ನ ಪ್ಲೀಸ್ ಒಂದು ನಿಮಿಷ ನಾನು ಮಾತು ಕೇಳಿಸ್ಕೊ. ನಾನು ಫೋನ್ ಮಾಡಿರೋದು ನಮ್ಮ ವಿಷಯ ಮಾತಾಡೋಕ್ಕಲ್ಲಮ್ಮ, ಕಮಲಿ ವಿಷಯ ಮಾತಾಡೋಕ್ಕೆ. ಕಮಲಿ ಪರಿಸ್ಥಿತಿ ಹೇಗಿದೆ ಅಲ್ಲಿ? ಪಾಪ ಕುಗ್ಗೋಗಿರ್ತಾಳೆ. ಏನು ನಡೀತಿದೆ ಮನೇಲಿ? ನನಗಿದೆಲ್ಲ ಏನು ಅರ್ಥ ಆಗದೆ ತಲೆ ಕೆಟ್ಟೋಗಿತ್ತು. ಅದಕ್ಕೆ ನಿನ್ನೆಯಿಂದ ನೀನು ಕಾಲ್ ಟ್ರೈ ಮಾಡ್ತಾ ಇದ್ದೀನಿ. ಚಿನ್ನ, ಕಮಲಿನ ಈ ಕೇಸಿಂದ ಹೆಂಗ್ ಹೊರಗೆ ಕರ್ಕೊಂಬರೋದು ಅಂತ ನೀನು ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಸಿಗ್ತೀಯಾ? ಇಲ್ಲ, ಸಿಗಲ್ಲ. ಏಕೆ? ನೋಡು, ನಮ್ಮನೆ ವಿಷಯನ ನಾವು ಸಾಲ್ವ್ ಮಾಡ್ಕೋತೀವಿ. ಅದಕ್ಕೆ ನಿನ್ನ ಹೆಲ್ಪ್ ಅವಶ್ಯಕತೆ ಇಲ್ಲ. ಚಿನ್ನ ಪ್ಲೀಸ್. ನೀನ್ ಎಷ್ಟೇ ಹೇಳಿದ್ರು ಅಷ್ಟೇ, ನಾನು ಸಿಗಲ್ಲ ಸಿಗಲ್ಲ ಸಿಗಲ್ಲ. ಚಿನ್ನ, ಏನ್ ಮಾಡೋದೀಗ? ನಿಂತ್ಕೋ. ಕಮಲಿ, ಎಲ್ಲಿಗೆ ಹೋಗ್ತಿದ್ಯಾ? ನಿನ್ನೇ ಕೇಳ್ತಾ ಇರೋದು. ಅತ್ತೆಮ್ಮ, ಕಾಲೇಜ್ಗೆ. ಕಾಲೇಜ್ಗ? ಅಂದ್ರೆ ಈ ಮನೇಲಿ ನನಗೆ ಕಿಂಚಿತ್ತು ಬೆಲೆನೇ ಇಲ್ವಾ? ನಿನ್ನೆನೆ ನಾನು ನಿನಗೆ ಹೇಳಲಿಲ್ವಾ, ನಿನ್ನ ಆಸೆ ಕನಸುಗಳನ್ನೆಲ್ಲ ಮನೆಯಿಂದ ಆಚೆ ಬಿಟ್ಟು ಒಳಗ್ ಬಾ ಅಂತ? ಎಷ್ಟು ಧೈರ್ಯ ಇದ್ರೆ ನನ್ನ ಎದುರಿಗೆ ನಿಂತು ಕಾಲೇಜಿಗೆ ಹೋಗ್ತೀನಿ ಅಂತ್ಯ? ಮಾ, ನಾನೇ ಅವ್ರನ್ನ ಕಾಲೇಜಿಗೆ ಕರ್ಕೊಂಡು ಹೋಗ್ತೀನಿ. ಇನ್ಮೇಲೆ ಡೈಲಿ ನಾನೇ ಅವ್ರನ್ನ ಕಾಲೇಜಿಗೆ ಕರ್ಕೊಂಡು ಹೋಗಿ ಕರ್ಕೊಂಡ್ಬರ್ತೀನಿ.
ಕೆಟ್ಟಿದ್ಯಾ ರಿಷಿ? ಈಗಾಗಿರೋದು ಸಾಲ್ದ? ಇವಳನ್ನ ಬೀದಿಲಿ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋಗಿ ನಮ್ಮ ಮನೆ ಮಾನ ಮರ್ಯಾದೆನ ಇನ್ನಷ್ಟು ಬೀದಿಲಿ ಹರಾಜಾಕ್ಬೇಕು ಅಂತಿದ್ಯಾ? ಈಗಾಗಿರೋದಕ್ಕೆ ತಲೆ ಎತ್ಕೊಂಡು ಓಡಾಡಕ್ಕಾಗ್ತಾ ಇಲ್ಲ, ಇನ್ನು ಎಷ್ಟು ಕುಗ್ಗಿಸ್ಬೇಕು ಅಂತಿದ್ಯಾ? ಸಮಾಧಾನ ಮಾಡ್ಕೊಳ್ಳಿ. ಆಕ್ಚುಲಿ ಈ ಟೈಮಲ್ಲಿ ಎಲ್ರ ಮುಂದೆ ಓಡಾಡ್ದೆ ಮನೆಯಲ್ಲಿ ಹಿಂಜರ್ಕೊಂಡು ಕುತ್ಕೊಂಡ್ರೆ ನಮ್ಮ ಮರ್ಯಾದೆನೇ ಹೋಗುತ್ತಮ್ಮ. ಒಂದು ವಿಷಯ ಗೊತ್ತಿರಲಿ, ಕಮಲಿ ಅವರು ಕರ್ಪೂರದ ಹಾಗೆ ತಮ್ಮನ್ನ ತಾವು ಸುಟ್ಕೊಂಡು ಬೇರೆಯವ್ರಿಗೆ ಬೆಳಕು ಕೊಡ್ತಾರೆ ವಿನಃ ಕೆಟ್ಟದನ್ನ ಮಾಡಿ ಕೆಟ್ಟದಕ್ಕೆ ಆದರ್ಶವಾಗಿರಲ್ಲ. ಜನ ಮಾತಾಡ್ತಾರೆ ಅಂತ ಕಮಲಿ ಅವರು ಮನೇಲೆ ಕೂತ್ಕೊಂಡ್ರೆ ಜನ ಏನಂತಾರೆ ಗೊತ್ತಾ? ಟಿವಿಲಿ ಬಂದಿದೆ ನಿಜ ಇರ್ಬೋದು, ಅದಕ್ಕೆ ಮನೇಲಿ ಕುತ್ಕೊಂಡು ಮುಖ ತೋರಿಸ್ದೇ ಇದ್ದಾರೆ ಅಂತ ಅನ್ಕೊಂತಾರೆ. ನನ್ನ ಕಮಲಿ ಅವರು ತಪ್ಪು ಮಾಡಿಲ್ಲ ಅಂತ ಆದ್ಮೇಲೆ ಬೇರೆಯವ್ರಿಗೆ ಹೆದರ್ಕೊಂಡು ಮನೇಲಿ ಕೂರೋ ಅವಶ್ಯಕತೆ ಇಲ್ಲ. ಏನಾದ್ರೂ ಆಗ್ಲಿ, ಇವಳು ಕಾಲೇಜ್ಗೆ ಹೋಗೋದು ನನಗೆ ಇಷ್ಟ ಇಲ್ಲ ರಿಷಿ. ಇದು ನನ್ನ ತೀರ್ಮಾನ. ಕಾಲೇಜ್ಗೆ ಕಮಲಿ ಅವರು ಹೋಗೇ ಹೋಗ್ತಾರೆ, ಇದು ನನ್ನ ತೀರ್ಮಾನ. ಅಜ್ಜಿ, ತಾತ ಏನಕ್ಕೆ ಕರೆದ್ರಿ? ನಿನ್ನ ಹತ್ರ ಮಾತಾಡಬೇಕು, ಅದಕ್ಕೆ ಕರೆದಿದ್ದು. ಅನ್ಪೂರ್ಣ, ಕಮಲಿ ಈ ಕೇಸಲ್ಲಿ ಸಿಕ್ಕಾಕೊಳ್ಳೋದಕ್ಕೆ ನೀನೇ ಕಾರಣ. ಆ ಹುಡುಗ ಏನೇ ಹೇಳಿ, ಆದ್ರೆ ನೀನು ಕಮಲಿನ ಅಲ್ಲಿ ಕರ್ಕೊಂಡು ಹೋಗಿದ್ದೆ ತಪ್ಪು. ಅಜ್ಜಿ, ನಾನು ಆಗ್ಲೇ ಹೇಳದ್ನಲ್ಲ, ಕಮಲಿ ಪಾರ್ಟಿಲಿ ಏನೋ ಕುಡಿದು ಹ್ಯಾಕ್ ತೊಂದರೆ ಅನುಭವಿಸಿದ್ಲೋ ಹಾಗೆ ನಿನಗೂ ಆಗ್ಬೇಕಾಗಿತ್ತಲ್ವಾ? ನಿನ್ ಮೇಲೆ ಯಾಕೆ ಇನ್ನು ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿಲ್ಲ? ಮಾಡ್ಬೇಕಾಗಿತ್ತ ತಾನೆ? ಅಜ್ಜಿ ಏನ್ ಹೇಳ್ತಿದ್ದೀರಾ? ಹೌದೋ ಅಲ್ವೋ? ಹೌದು ಅಜ್ಜಿ, ಬಟ್ ಅದು ಅನಿಕಾ, ಕಮಲಿನ ಅನ್ಯಾಯವಾಗಿ ಕರ್ಕೊಂಡೋಗಿ ಪೇಚಿಗೆ ಸಿಕ್ಕಾಕ್ಸಿದ್ದು ನೀನು. ಇದರಿಂದ ಕಮಲಿ ಅವಳ ಮನೇಲಿ ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದಾಳೆ, ಎಷ್ಟು ಚುಚ್ಚುಮಾತ್ ಕೇಳ್ತಿದ್ದಾಳೆ ಅಂತ ನಿನ್ಗೇನಾದ್ರೂ ಅರಿವಿದ್ಯಾ? ಇಲ್ಲ, ನಿನ್ಗೆ ಎಷ್ಟು ಹೇಳಿದ್ರು ನೀನ್ ಈ ತರದ್ ಏನಾದ್ರೂ ಒಂದ್ ಮಾಡ್ತಾನೆ ಇರ್ತೀಯ. ಅದಕ್ಕೆ ನಾನು ನಿನಗೆ ಶಿಕ್ಷೆ ಕೊಡಬೇಕು ಅಂತ ಇದ್ದೀನಿ. ಶಿಕ್ಷೆನಾ? ಏನ್ ಶಿಕ್ಷೆ ಅಜ್ಜಿ? ಹೌದು, ನಿನ್ನ ಕಾಲೇಜಿಂದ ಡಿಬಾರ್ ಮಾಡ್ತಾ ಇದ್ದೀನಿ. ಅಜ್ಜಿ ಕಿರ್ಚ್ಬೇಡ. ನಮ್ಮ ಕಾಲೇಜ್ಗೆ ಕಮಲಿಗೆ ಅವಮಾನ ಆಗೋದಕ್ಕೆ ಕಾರಣ ನೀನೇ. ಅದಕ್ಕೆ ನಾಳೆನೆ ನಿನ್ನ ಕಾಲೇಜಿಂದ ಡಿಬಾರ್ ಮಾಡ್ತಾ ಇದ್ದೀನಿ. ಇಲ್ಲ, ನಿಂಗೆ ಈ ಜನ್ಮದಲ್ಲಿ ಬುದ್ಧಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ನಾಳೆ ಡಿಬಾರ್ ಆಗೋದಕ್ಕೆ ರೆಡಿಯಾಗಿರು. ಅಜ್ಜಿ ಪ್ಲೀಸ್. ನಿನಗೆ ಯಾವಾಗ ಬುದ್ಧಿ ಬರುತ್ತೋ? ತಾತ, ಅಜ್ಜಿ ಯಾಕೆ ಇಂಥ ಸ್ಟೂಪಿಡ್ ಡಿಸಿಷನ್ ಮಾಡಿದ್ದಾರೆ? ಅಲ್ಲ, ನಾನು
ಡಿಬಾರ್ ಆಗಬೇಕು. ಪೊಲೀಸ್ ಅವ್ರು ಬೇರೆ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ನನಗೆ ಸಪ್ಲೈ ಮಾಡ್ತಿದ್ದವನು ಅವ್ರ ಕೈಯಲ್ಲಿ ಏನಾದರೂ ಸಿಕ್ಕಾಕೊಂಡ್ಬಿಟ್ರೆ 100% ನನ್ನ ಹೆಸರೇ ಹೇಳ್ತಾನೆ. ಹಾಗಾಗಬಾರ್ದು. ಏನಾದರೂ ಆಗೋಯ್ತು ಅಂದರೆ ಈ ಡಿಬಾರ್ ಅನ್ನೋದಕ್ಕಿಂತ ಒಂದು ದೊಡ್ಡ ಬಾಂಬ್ ಬ್ಲಾಸ್ಟೇ ಆಗೋಗುತ್ತೆ. ಗಾಡ್, ವಾಟ್ ಡು ಐ ಡೂ? ಹಲೋ, ಏನ್ ಮೇಡಮ್ ನೀವು ನಿಮ್ಗೆ ಐಟಮ್ ಕೊಡೋಲ್ಲ ಹೇಳಿದ್ನಲ್ಲ ಹುಷಾರು ಅಂತ. ಈಗ ನೋಡಿ ಎಲ್ಲಿ ತಂದಿಟ್ಟಿದ್ದೀರಾ ಅಂತ. ಪೊಲೀಸರು ಎನ್ಕ್ವೈರಿ ಶುರು ಮಾಡಿದ್ದಾನೆ ಮೇಡಮ್. ನಮ್ಮ ಹುಡುಗರಿಗೆ ನಾಳೆ ಸ್ಟೇಷನ್ಗೆ ಬರೋ ಕೇಳಿದ್ದಾರೆ. ಏನಾದರೂ ನನ್ನ ಕರೆದ್ರೆ ನಿಮ್ಮ ಹೆಸರು ಹೇಳ್ಬಿಡ್ತೀನಿ ಅಷ್ಟೇ. ಅದಕ್ಕಿಂತ ಮುಂಚೆ ನೀವೇನಾದ್ರು ವ್ಯವಸ್ಥೆ ಮಾಡಿ ಕೇಸ್ನ ಕ್ಲೋಸ್ ಮಾಡಿಸಿ ಮೇಡಮ್. ಇಲ್ಲಾಂದ್ರೆ ನೀವೇ ಸಿಕ್ಕಾಕೋತೀರ ಅಷ್ಟೇ. ಹಲೋ ಹಲೋ, what the hell is going on here? ಎಲ್ಲ ಉಲ್ಟಾ ಹೊಡಿತಿದ್ಯಲ್ಲ. ನೋ, ನಾನು ಇನ್ನ ಲೇಟ್ ಮಾಡೋ ಹಾಗಿಲ್ಲ. I should bring a barricade between me and the police right now. ಸರ್, ನಾನು ಏನು ತಪ್ಪು ಮಾಡದೆ ಹೋದ್ರು ಅತ್ತೆಮ್ಮನ ಕಣ್ಣಾಗೆ, ಮನೆಯವ್ರು ಎಲ್ಲರೂ ಕಣ್ಣಾಗೆ ತೆಪ್ಪಿತಸ್ತೆ ಆಗಿ ನಿಂತೇವ್ನಿ. ಅತ್ತೆಮ್ಮ ನೋಡಿದ್ರೆ ನಾನು ಕಾಲೇಜ್ಗೆ ಹೋಗೋದು ಬ್ಯಾಡವೇ ಬೇಡ ಅಂತ ಹೇಳ್ತಾವ್ರೆ. ಹಿಂಗಾದ್ರೆ ನನ್ನ ಕನ್ಸುಗಳನ್ನ ಹೆಂಗ್ ನನ್ಸ್ ಮಾಡ್ಕೊಳ್ಳಿ ರಿಷಿ ಸರ್? ಕಮ್ಲಿಯವರೇ, ಅಮ್ಮನ ಕೋಪ ಅಷ್ಟು ಬೇಗ ಕರಗಲ್ಲ ಕಮ್ಲಿಯವರೇ. ಅದಕ್ಕೆ ತಾನೆ ನಾನು ಕಮ್ಲಿ ಅವ್ರನ್ನ ಕಾಲೇಜಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅವ್ರಿಗೆ ರ್ಯಾಶ್ ಆಗಿ ಹೇಳಿ ನಿಮ್ಮನ್ನ ಕರ್ಕೊಂಡು ಹೋಗಿದ್ದು. ಆದರೆ ನೀವೇ ಅತ್ತೆ ಹೇಳೋ ತನಕ ನಾನು ಕಾಲೇಜಿಗೆ ಬರಲ್ಲ ಅಂತ ನನ್ನ ವಾಪಸ್ ಕರ್ಕೊಂಡು ಬಂದಿದ್ದು. ಮತ್ತಿನ್ನೇನು ಮಾಡಬೇಕಿತ್ತು ರಿಷಿ ಸರ್? ಹಿಂಗೆಲ್ಲ ಆಗೈತೆ ಅಂತ ಅತ್ತೆಮ್ಮ ನೋಡಿದ್ರೆ ಸ್ಯಾನೆ ನೊಂದ್ಕೊಂಡವ್ರೆ. ಇವಾಗ ಮಗ ಸೊಸೆನೋ ಅವ್ರ ಮಾತು ಕೇಳ್ದೆ ಅವ್ರಿಷ್ಟಕ್ಕೆ ಬಂದಂಗೆ ನಡ್ಕೊಂತವ್ರೆ ಅಂತ ಅವ್ರು ನೊಂದ್ಕೊಳಕ್ಕಿಲ್ವಾ? ದೊಡ್ಡವ್ರನ್ನ ಎದುರಾಕೊಂಡು ಕಾಲೇಜ್ಗೆ ಹೋದ್ರೆ ನಾನು ಓದಿದಾದ್ರೂ ತಲೆಗತ್ತೈತ ಹೇಳಿ. ಅದಕ್ಕೆ ರಿಷಿ ಸರ್, ಅತ್ತೆಮ್ಮ ಯಾವತ್ತು ಒಪ್ಕೊಂಡು ನನ್ನ ಕಾಲೇಜಿಗೆ ಕಳಿಸ್ತಾರೋ ಆವಾಗಲೇ ಹೋಯ್ತೀನಿ. ಕಮ್ಲಿಯವರೇ, ಅಮ್ಮ ನಿಮಗೆ ಇಷ್ಟೆಲ್ಲ ಬೈದ್ರು ಅವ್ರಿಗಾಗೋ ನೋವು ಬಗ್ಗೆ, ಅವ್ರ ಮನಸ್ಥಿತಿ ಬಗ್ಗೆ ಯೋಚನೆ ಮಾಡ್ತೀರಾ ಅಂದರೆ ಯು ಆರ್ ರಿಯಲಿ ಗ್ರೇಟ್. ಏನು ಯೋಚನೆ ಮಾಡಬೇಡಿ ಕಮ್ಲಿಯವರೇ, ಎಲ್ಲ ಸರಿ ಹೋಗುತ್ತೆ. ಮನೇಲಿ ಈ ಥರ ಘಟನೆಗಳು ನಡೆದಾಗಲೇ ಮನಸ್ಸುಗಳು ಹತ್ರ ಆಗೋದು, ಸಂಬಂಧಗಳು ಗಟ್ಟಿ ಆಗೋದು. ನೋಡಿ, ಅಮ್ಮನೇ ನಿಮ್ಮನ್ನ ಕಾಲೇಜಿಗೆ ಕಳಿಸ್ತಾರೆ. ಕಮ್ಲಿಯವರೇ, ನೀವೇನೂ ತಪ್ಪು ಮಾಡಿಲ್ಲ ಅಂತ ಎಲ್ರಿಗೂ ಮನವರಿಕೆ ಆಗುತ್ತೆ. ಏನು ಯೋಚನೆ ಮಾಡಬೇಡಿ. ಥ್ಯಾಂಕ್ ಯು ರಿಷಿ ಸರ್. ಅತ್ತಿಗೆ ಮೇಲೆ ನಿನ್ಗೆ ಎಷ್ಟು ಪ್ರೀತಿ ಇದೆ ಅಂತ ಒಂದ್ಸಲ ಹೇಳು. ಇಲ್ಲ ಚಂಪಿ, ಯಾವ ಪ್ರೀತಿನೂ ಇಲ್ಲ, ಏನೂ ಇಲ್ಲ. ನನ್ನ ತಂಗಿ ಬಗ್ಗೆ ಮಾತು ಕೊಟ್ಟಿದ್ದೀನಿ ಕಣ, ನಮ್ಮ ಹುಡುಗಿಯಿಂದ ದೂರ ಇರ್ತೀನಿ ಅಂತ. ನಾನು ಕಮಲಿಗೆ ಮಾತು ಕೊಟ್ಟ ನಡ್ಕೊಂಡೆ ಅಷ್ಟೇ. ಅದರ್ಥ ಪ್ರೀತಿ ಹೊರಟೋಗಿತ್ತು, ಇವಾಗ ಬಂತು ಅಂತಲ್ಲ. ನಿನ್ ಮೇಲೆ ಪ್ರೀತಿ ಯಾವತ್ತಿಗೂ ಇದ್ದೇ ಇದೆ.
ಚಿನ್ನ ಅರ್ಥ ಮಾಡ್ಕೋ ಪ್ಲೀಸ್. ನಂಗೆ ಯಾವ ನಿರ್ಧಾರನೂ ತಗೊಳಕ್ಕೆ ಆಗ್ತಿಲ್ವಲ್ಲ. ಏನಾಯ್ತಣ್ಣ? ಕಾಲ್ ರಿಸೀವ್ ಮಾಡ್ತಿಲ್ಲ HMD. ಹಾಗಂತ ಸುಮ್ಮನಾಗ್ಬಿಡದ? ಮರಳಿ ಯತ್ನವ ಮಾಡು. ನೋಡೋಣ, ಈ ಲವ್ನ ಸೋಲಕ್ ಬಿಡಬಾರ್ದು. ಅತ್ತಿಗೆಗೆ ನಿನ್ನ ಮೇಲೆ ಸಿಕ್ಕಾಪಟ್ಟೆ ಲವ್ ಇದೆ. ಮಧ್ಯೆ ಈ ಈಗೋ ಅನ್ನೋದು ಬಂದು ಹಿಂಗಾಗೋಗುತ್ತೆ ಅಷ್ಟೇ. ಆದರೆ ನೀನು ಸುಮ್ಮನೆ ಬಿಡಪ್ಪ. ಫೋನ್ ಮೇಲೆ ಫೋನ್ ಮಾಡ್ತಾನೆ ಇರು. 10 ಸಲ ಫೋನ್ ಕಟ್ ಮಾಡಿದ್ರು 11ನೇ ಸಲ ರಿಸೀವ್ ಮಾಡಲೇಬೇಕು. ಹ್ಞೂ ಮಾಡು. ನಾನು 1000 ಸಲ ಕಾಲ್ ಮಾಡಿದ್ರು ಅವಳು ರಿಸೀವ್ ಮಾಡಲ್ಲ ಕಣ. ನಾನು ಆಕಾಶಕ್ಕೆ ಕಳೆದ್ರೆ ಅವಳು ಪಾತಾಳೆ ಕಳೀತಾಳೆ. ಮಧ್ಯ ಯಾರೋ ಭೂಮಿ ಮೇಲೆ ನಮ್ಮ ಕೈಲಿ ಬದುಕಕ್ಕಾಗ್ತಿಲ್ಲ. ಅಣ್ಣ, ಇಷ್ಟಕ್ಕೆಲ್ಲ ಯಾಕೆ ಫೀಲ್ ಆಗ್ತೀಯಾ? ಮತ್ತಿನ್ನೇನು ಮಾಡಲ HMD? ನಮ್ಮಿಬ್ರು ಮಧ್ಯೆ ಎಲ್ಲ ಸರಿ ಹೋಯ್ತು, ಇನ್ನೇನು ಚೆನ್ನಾಗಿರ್ತೀವಿ ಅನ್ನೋ ಅಷ್ಟರಲ್ಲಿ ಮಧ್ಯ ಏನಾದರೂ ಆಗುತ್ತೆ, ದೂರ ಆಗ್ತೀವಿ. ಅಟ್ಲೀಸ್ಟ್ ಅವಳು ನನ್ನ ಜೊತೆ ಮಾತುಗಾದ್ರೂ ಸಿಕ್ಕಿದ್ರೆ ಮಾತಾಡ್ಕೊಂಡು ನಮ್ಮಿಬ್ರು ಮಧ್ಯೆ ಯಾರೋ ಭಿನ್ನಾಭಿಪ್ರಾಯ ಏನೋ ದೂರ ಮಾಡ್ಕೋಬಹುದು. ಆದ್ರೆ ಅವಳು ಮಾತಿಗೆ ಸಿಗಲ್ವಲ್ಲ. ನೋಡೋಣ, ನನಗೇನೋ ಈ ಫೋನ್ ಮಾಡೋದು ಸರಿ ಅಂತ ಅನ್ನಿಸ್ತಿಲ್ಲ. ಡೈರೆಕ್ಟಾಗೆ ಹೋಗಿ ಮಾತಾಡು. ನಾನು ಹೇಳಿದ್ದು ಈ ಕೆಲಸ ಮಾಡೋಕ್ಕೆ ಯಾರಾದರೂ ಸಿಗ್ತಾರಾ? ಕಷ್ಟ ಮೇಡಮ್. ಇಂಥ ಕೇಸಲ್ಲಿ ಅಂದರಕ್ಕೆ ಯಾರು ತಾನೇ ಮುಂದೆ ಬರ್ತಾರೆ ಹೇಳಿ? ಪ್ಲೀಸ್ ಯಾರನ್ನಾದರೂ ಅರೇಂಜ್ ಮಾಡಿಕೊಡು. ಆಗಲ್ಲ ಅಂದರೆ ಈಗಲೇ ಹೇಳ್ಬಿಡು, ನಾನು ಬೇರೆಯವ್ರ ಹತ್ರ ಕೇಳ್ತೀನಿ. ದಿಸ್ ಮ್ಯಾಟರ್ಸ್ ವೆರಿ ಸೀರಿಯಸ್. ಅರೇಂಜ್ ಮಾಡ್ಬೋದು ಮೇಡಮ್, ಬಟ್ ದುಡ್ಡು ಜಾಸ್ತಿ ಖರ್ಚಾಗತ್ತೆ. ಕೇಸ್ ಎಂಥದ್ದು ಅಂತ ನಿಮಗೆ ಗೊತ್ತು. ತಾನಾಗೆ ಹೋಗಿ ಸರೆಂಡರ್ ಆಗಿ ಶಿಕ್ಷೆ ಅನುಭವಿಸ್ಬೇಕು ಅಂತಂದರೆ ಅವ್ರ ಮನೆಯವ್ರಿಗೆ ದುಡ್ಡು ಸುರಿಬೇಕಾಗತ್ತೆ. ಒಳಗೆ ಹೋಗೋನ್ ಮನೇನ ನಾವು ನಡೆಸ್ಬೇಕಾಗತ್ತೆ ಮೇಡಮ್. ಓಕೆ, ಎಷ್ಟು ಖರ್ಚಾಗತ್ತೆ? 25 ಲಕ್ಷ ಖರ್ಚಾಗತ್ತೆ. ಅವನ ಶಿಕ್ಷೆ ಮುಗಿಯೋ ತನಕ ಇಲ್ಲಿ ಅವನ ಮನೆ ನಡಿಬೇಕಲ್ಲ ಮೇಡಮ್. ಅಷ್ಟು ಡಿಮ್ಯಾಂಡ್ ಮಾಡೇ ಮಾಡ್ತಾರೆ. ಜೊತೆಗೆ ನಮ್ಮ ಕಮಿಷನ್ ಆ್ಯಡ್ ಆಗತ್ತೆ. ತಗೋ, ಇದು ನಿನ್ನ ಅಡ್ವಾನ್ಸ್. ಈಗಲೇ ನಂಗೆ ಯಾವುದಾದ್ರೂ ಬಕ್ರನ್ನ ಹಿಡಿದುಕೊಡು. ಅವ್ನು ಈಗಲೇ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗಿ ಎಲ್ಲರೂ ತಾನೇ ಮಾಡ್ದ ಅಂತ ಒಪ್ಕೋಬೇಕು. ಬಟ್ ನನ್ನ ಹೆಸರು ಆಚೆ ಬರಬಾರ್ದು. ಆಗ ನೋಡ್ಕೊ. ಓಕೆ ಓಕೆ ಮೇಡಮ್, ಬಟ್ ನೀವು ಮಿಕ್ಕಿದ ಅಮೌಂಟ್ನ ನಂಗೆ ನಾಳೆ ಸೆಟಲ್ ಮಾಡಬೇಕು. ಯಾ ಫೈನ್, ಡೋಂಟ್ ವರಿ ಅಬೌಟ್ ದ್ಯಾಟ್. ಬಟ್ ನಾನು ಹೇಳಿದ ಕೆಲಸನ ಮೊದಲು ಮಾಡು. ಓಕೆ ಮೇಡಮ್, ಬರ್ತೀನಿ.